ಸಿಲಿಕಾನ್ ಸಿಟಿಯ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗಾಗಲೇ ಮಾಡಿದಂತಹ ಅಭಿಯಾನ ಬಿಗ್ ಇಂಪ್ಯಾಕ್ಟ್ ಆಗಿದೆ. 2 ದಿನದೊಳಗೆ ಗುಂಡಿ ಮುಚ್ತೀವಿ ಅಂತ ಮುಖ್ಯ ಆಯುಕ್ತರು ಭರವಸೆಯನ್ನು ನೀಡಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ಬನ್ನಿ ನೋಡೋಣ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ತಮಗೆ ಹದಗೆಟ್ಟ ರಸ್ತೆಯಿಂದ ನಿಧಾನಗತಿಯ ಸಂಚಾರ ಉಂಟಾಗಿ ನಮ್ಮ ಕ್ಲಾಸ್ ಮಿಸ್ ಆಗ್ತಾ ಇದೆ, ಜೊತೆಗೆ ಒಂದಿಷ್ಟು ಸವಾರು ನಮ್ಮ ಬೆನ್ನು ಮೂಳೆ ಕೂಡ ಇದೆ ಈ ಒಂದು ರಸ್ತೆಯಿಂದ ಕಾರಣ ಆಗ್ತಿದೆ ಅನ್ನೋ ಆರೋಪವನ್ನು ಮಾಡಿದರು. ಈ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರ ರಾವ್ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿಮ್ಮ ಪ್ರಕಾರ ಸದ್ಯ ಎಷ್ಟು ಗುಂಡಿದೆ ಸರ್, ಎಷ್ಟು ಮುಚ್ಚಲಾಗಿದೆ, ಇನ್ನೆಷ್ಟು ಪೆಂಡಿಂಗ್? ನಮ್ಮ ಫಿಗರ್ಸ್ ಪ್ರಕಾರ ಲಾಸ್ಟ್ ಇಯರ್ನಲ್ಲಿ ಒಂದು ಡ್ರೈವ್ ತೊಗೊಂಡ್ಬಿಟ್ಟು ಸಾಕಷ್ಟು ಗುಂಡಿಗಳನ್ನು ರಿಪೇರಿ ಮಾಡಿ ಬೇರೆ ಬೇರೆ ರಿಪೇರ್ ಕೆಲಸ ನಾವೀಗ ಶುರು ಮಾಡಿದ್ದೇವೆ. ಆದರೂ ಸಹ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಬರ್ಬೋದು. ಅದಕ್ಕೆ ಪ್ರಿವೆಂಟಿವ್ ಮೇಂಟೆನೆನ್ಸಿಗೆ ನಾವು ಸ್ವಲ್ಪ ಚೆಕ್ ಮಾಡಲಿಕ್ಕೆ ಹೇಳಿದ್ದೇವೆ. ಪ್ರತಿಯೊಂದು ಕಾರ್ಪೊರೇಷನ್ನಲ್ಲಿ 300 ಐಡೆಂಟಿಫಿಕೇಷನ್ ಆಗ್ತಾಯಿದೆ. ಇಟ್ ಮೇ ಬಿ ಮೋರ್ ಆಲ್ಸೋ. ಈ ಪ್ರೊಸೆಸ್ ಶುರುವಾಗುವಾಗ 1200 ಇದೆಯಂತ ಹೇಳ್ತಾಯಿದ್ರು. ಸೊ ಅದನ್ನು ವಾರ್ ಫುಟ್ಟಿಂಗ್ನಲ್ಲಿ ರಿಪೇರಿ ಮಾಡಿ ಸ್ವಲ್ಪ ರೋಡ್ ಸರಿಪಡಿಸಲಿಕ್ಕೆ ಹೇಳಿದ್ದೇವೆ. ಅದನ್ನು ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಏಜೆನ್ಸೀಸ್ ಐಡೆಂಟಿಫೈ ಆಗಿದೆ ಆ್ಯಂಡ್ ಅವರು 1533ನಲ್ಲಿ ಕಂಪ್ಲೇಂಟ್ ಮಾಡಿದರೆ ಈ ಐದರ್ ವಿ ಆರ್ ಗಾಟಿಂಗ್ ದಿಸ್ ಜೆಟ್ ಪ್ಯಾಚರ್ ಅಥವಾ ನಮ್ಮ ಎಕೋಫಿಕ್ಸು ಯಾವುದಾದ್ರೂ ಮಾಡೆಲಲ್ಲಿ ತಕ್ಷಣವೇ ಅದನ್ನು ರಿಪೇರ್ ಮಾಡಿಸ್ಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ಸಹ ನಿರ್ದೇಶನ ಕೊಟ್ಟಿದ್ದೇವೆ. ಸೊ ವಿ ಆರ್ ಮಾನಿಟರಿಂಗ್ ಅವರ್ ಕಂಪ್ಲೇಂಟ್ ಸೆಕ್ಷನ್ 1533 ಆ್ಯಂಡ್ ಏನಾದರೂ ನಮ್ಮ ರಸ್ತೆ ಗುಂಡಿ ಗಮನ ಆ್ಯಪ್ನಲ್ಲಿ ಸಹ ಏನಾದ್ರು ಬರ್ತಾಯಿದ್ರೆ ವಿ ಆರ್ ಆಸ್ಕಿಂಗ್ ದೆಮ್ ಟು ಎನ್ಶ್ಯೂರ್ ಇಟ್ ಇಸ್ ರಿಪೇರ್ಡ್ ವಿದಿನ್ 48 ಅವರ್ಸ್. ನಿನ್ನೆ ರಿಪಬ್ಲಿಕ್ ರಿಯಲ್ ಚೆಕ್ ಮಾಡೋ ಸಂದರ್ಭದಲ್ಲಿ ನಗರದ ಹಲವು ಭಾಗ ಅದರಲ್ಲೂ ಕೂಡ ಮುಖ್ಯ ರಸ್ತೆ ಮಲ್ಲೇಶ್ವರಂ ಆಗಿರ್ಬೋದು, ವೈಯಾಲಿ ಕಾವಲ್, ಮಡಿವಾಳ ಇಂತಹ ಮುಖ್ಯ ರಸ್ತೆಗಳಲ್ಲಿ ಗುಂಡಿ ಇದೆ ಸರ್. ಅದಕ್ಕೆ ಮುಖ್ಯ ರಸ್ತೆಯಲ್ಲಿಯೇ ವಿಶೇಷ ಗಮನ ಕೊಡ್ತಾ ಇದ್ದೇವೆ. ಎಲ್ಲಿ ಜಾಸ್ತಿ ಜನರು ತಿರುಗಾಡ್ತಾರೆ. ಕಾಲೇಜಿನಲ್ಲಿ ಬಹುತೇಕ ಸ್ವಲ್ಪ ಜಾಗದಲ್ಲಿ ದೊಡ್ಡ ಮಟ್ಟದ ರಿಪೇರಿ ತೊಗೊಳ್ಬೇಕಾಗ್ತದೆ. ಮಾತ್ರ ಎಲ್ಲೆಲ್ಲಿ ರೋಡ್ಸ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಗುಂಡಿ ಬಂದಿದ್ದರೆ ಅದನ್ನು ಇಮಿಡಿಯೇಟ್ಲಿ ರಿಪೇರ್ ಮಾಡಿಸಲಿಕ್ಕೆ ಹೇಳ್ತೇವೆ. ಎರಡನೇ ಸಮಸ್ಯೆ ಏನಂತ ಹೇಳಿದರೆ, ಕೆಲವು ಜಾಗದಲ್ಲಿ ಈಗ ವಾಟರ್ ಟ್ಯಾಂಕ್ಸ್ ಬಂದುಬಿಟ್ಟು ಅದನ್ನು ಸ್ವಲ್ಪ ಅದರದ್ದು ಮೂಮೆಂಟ್ ಸ್ವಲ್ಪ ಜಾಸ್ತಿ ಇದ್ದರೆ ಅಥವಾ ಈ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ಸ್ ಜಾಸ್ತಿ ಅಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇವೆ. ಅದನ್ನು ಸಹ ಸರಿಪಡಿಸಲಿಕ್ಕೆ ಹೇಳ್ತೇವೆ. ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರ ರಾವ್ ಅವರ ಸ್ಪಷ್ಟನೆ. ಕೇವಲ ಪ್ರಸಾರ ರಘು ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಯ್ತು ಕಮಿಷನರ್ ಸಾಹೇಬ್ರೆ, ನೀವು ಹೇಳಿದ ಹಾಗೆ 2 ದಿನ ನಾವು ಕಾಯ್ತೀವಿ. 2 ದಿನ ಟೈಮು. 2 ದಿನದ ಒಳಗಡೆ ಎಲ್ಲವೂ ಸರಿ ಹೋಗಬೇಕು. 2 ದಿನದ ಒಳಗಡೆ ಎಲ್ಲವೂ ಸರಿ ಹೋಗಲಿಲ್ಲ ಅಂದರೆ ಮತ್ತೆ ನಾವು ಸುದ್ದಿಯನ್ನು ಮಾಡ್ತೀವಿ. ಗುಂಡಿಯನ್ನು ಮುಚ್ಚೋವರೆಗೂ ನಾವು ವಿರಮಿಸೋದಿಲ್ಲ. ಜಿಬಿಎ ಆಯುಕ್ತರಾಗಿರುವಂಥ ತಮಗೆ ಜವಾಬ್ದಾರಿ ಇದೆ. ದಯವಿಟ್ಟು ಜನರ ಹಿತವನ್ನು ಕಾಪಾಡಿ, ಗುಂಡಿಗೆ ಬಿದ್ದು ಸಾಯುವಂಥವರನ್ನ ರಕ್ಷಣೆ ಮಾಡಿ. ಸಿಲಿಕಾನ್ ಸಿಟಿಯ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗಾಗಲೇ ಮಾಡಿದಂತಹ ಅಭಿಯಾನ ಬಿಗ್ ಇಂಪ್ಯಾಕ್ಟ್ ಆಗಿದೆ. 2 ದಿನದೊಳಗೆ ಗುಂಡಿ ಮುಚ್ತೀವಿ ಅಂತ ಮುಖ್ಯ ಆಯುಕ್ತರು ಭರವಸೆಯನ್ನು ನೀಡಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ಬನ್ನಿ ನೋಡೋಣ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ತಮಗೆ ಹದಗೆಟ್ಟ ರಸ್ತೆಯಿಂದ ನಿಧಾನಗತಿಯ ಸಂಚಾರ ಉಂಟಾಗಿ ನಮ್ಮ ಕ್ಲಾಸ್ ಮಿಸ್ ಆಗ್ತಾ ಇದೆ, ಜೊತೆಗೆ ಒಂದಿಷ್ಟು ಸವಾರು ನಮ್ಮ ಬೆನ್ನು ಮೂಳೆ ಕೂಡ ಇದೆ ಈ ಒಂದು ರಸ್ತೆಯಿಂದ ಕಾರಣ ಆಗ್ತಿದೆ ಅನ್ನೋ ಆರೋಪವನ್ನು ಮಾಡಿದರು. ಈ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರ ರಾವ್ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿಮ್ಮ ಪ್ರಕಾರ ಸದ್ಯ ಎಷ್ಟು ಗುಂಡಿದೆ ಸರ್, ಎಷ್ಟು ಮುಚ್ಚಲಾಗಿದೆ, ಇನ್ನೆಷ್ಟು ಪೆಂಡಿಂಗ್? ನಮ್ಮ ಫಿಗರ್ಸ್ ಪ್ರಕಾರ ಲಾಸ್ಟ್ ಇಯರ್ನಲ್ಲಿ ಒಂದು ಡ್ರೈವ್ ತೊಗೊಂಡ್ಬಿಟ್ಟು ಸಾಕಷ್ಟು ಗುಂಡಿಗಳನ್ನು ರಿಪೇರಿ ಮಾಡಿ ಬೇರೆ ಬೇರೆ ರಿಪೇರ್ ಕೆಲಸ ನಾವೀಗ ಶುರು ಮಾಡಿದ್ದೇವೆ. ಆದರೂ ಸಹ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಬರ್ಬೋದು. ಅದಕ್ಕೆ ಪ್ರಿವೆಂಟಿವ್ ಮೇಂಟೆನೆನ್ಸಿಗೆ ನಾವು ಸ್ವಲ್ಪ ಚೆಕ್ ಮಾಡಲಿಕ್ಕೆ ಹೇಳಿದ್ದೇವೆ. ಪ್ರತಿಯೊಂದು ಕಾರ್ಪೊರೇಷನ್ನಲ್ಲಿ 300 ಐಡೆಂಟಿಫಿಕೇಷನ್ ಆಗ್ತಾಯಿದೆ. ಇಟ್ ಮೇ ಬಿ ಮೋರ್ ಆಲ್ಸೋ. ಈ ಪ್ರೊಸೆಸ್ ಶುರುವಾಗುವಾಗ 1200 ಇದೆಯಂತ ಹೇಳ್ತಾಯಿದ್ರು. ಸೊ ಅದನ್ನು ವಾರ್ ಫುಟ್ಟಿಂಗ್ನಲ್ಲಿ ರಿಪೇರಿ ಮಾಡಿ ಸ್ವಲ್ಪ ರೋಡ್ ಸರಿಪಡಿಸಲಿಕ್ಕೆ ಹೇಳಿದ್ದೇವೆ. ಅದನ್ನು ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಏಜೆನ್ಸೀಸ್ ಐಡೆಂಟಿಫೈ ಆಗಿದೆ ಆ್ಯಂಡ್ ಅವರು 1533ನಲ್ಲಿ ಕಂಪ್ಲೇಂಟ್ ಮಾಡಿದರೆ ಈ ಐದರ್ ವಿ ಆರ್ ಗಾಟಿಂಗ್ ದಿಸ್ ಜೆಟ್ ಪ್ಯಾಚರ್ ಅಥವಾ ನಮ್ಮ ಎಕೋಫಿಕ್ಸು ಯಾವುದಾದ್ರೂ ಮಾಡೆಲಲ್ಲಿ ತಕ್ಷಣವೇ ಅದನ್ನು ರಿಪೇರ್ ಮಾಡಿಸ್ಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ಸಹ ನಿರ್ದೇಶನ ಕೊಟ್ಟಿದ್ದೇವೆ. ಸೊ ವಿ ಆರ್ ಮಾನಿಟರಿಂಗ್ ಅವರ್ ಕಂಪ್ಲೇಂಟ್ ಸೆಕ್ಷನ್ 1533 ಆ್ಯಂಡ್ ಏನಾದರೂ ನಮ್ಮ ರಸ್ತೆ ಗುಂಡಿ ಗಮನ ಆ್ಯಪ್ನಲ್ಲಿ ಸಹ ಏನಾದ್ರು ಬರ್ತಾಯಿದ್ರೆ ವಿ ಆರ್ ಆಸ್ಕಿಂಗ್ ದೆಮ್ ಟು ಎನ್ಶ್ಯೂರ್ ಇಟ್ ಇಸ್ ರಿಪೇರ್ಡ್ ವಿದಿನ್ 48 ಅವರ್ಸ್. ನಿನ್ನೆ ರಿಪಬ್ಲಿಕ್ ರಿಯಲ್ ಚೆಕ್ ಮಾಡೋ ಸಂದರ್ಭದಲ್ಲಿ ನಗರದ ಹಲವು ಭಾಗ ಅದರಲ್ಲೂ ಕೂಡ ಮುಖ್ಯ ರಸ್ತೆ ಮಲ್ಲೇಶ್ವರಂ ಆಗಿರ್ಬೋದು, ವೈಯಾಲಿ ಕಾವಲ್, ಮಡಿವಾಳ ಇಂತಹ ಮುಖ್ಯ ರಸ್ತೆಗಳಲ್ಲಿ ಗುಂಡಿ ಇದೆ ಸರ್. ಅದಕ್ಕೆ ಮುಖ್ಯ ರಸ್ತೆಯಲ್ಲಿಯೇ ವಿಶೇಷ ಗಮನ ಕೊಡ್ತಾ ಇದ್ದೇವೆ. ಎಲ್ಲಿ ಜಾಸ್ತಿ ಜನರು ತಿರುಗಾಡ್ತಾರೆ.
ಕಾಲೇಜಿನಲ್ಲಿ ಬಹುತೇಕ ಸ್ವಲ್ಪ ಜಾಗದಲ್ಲಿ ದೊಡ್ಡ ಮಟ್ಟದ ರಿಪೇರಿ ತೊಗೊಳ್ಬೇಕಾಗ್ತದೆ. ಮಾತ್ರ ಎಲ್ಲೆಲ್ಲಿ ರೋಡ್ಸ್ ಎಲ್ಲ ಚೆನ್ನಾಗಿತ್ತು, ಅಲ್ಲಿ ಗುಂಡಿ ಬಂದಿದ್ದರೆ ಅದನ್ನು ಇಮಿಡಿಯೇಟ್ಲಿ ರಿಪೇರ್ ಮಾಡಿಸೋಕ್ಕೆ ಹೇಳ್ತೇವೆ. ಎರಡನೇ ಸಮಸ್ಯೆ ಏನಂತ ಹೇಳಿದರೆ, ಕೆಲವು ಜಾಗದಲ್ಲಿ ಈಗ ವಾಟರ್ ಟ್ಯಾಂಕ್ಸ್ ಬಂದುಬಿಟ್ಟು ಅದನ್ನು ಸ್ವಲ್ಪ ಅದರದ್ದು ಮೂಮೆಂಟ್ ಸ್ವಲ್ಪ ಜಾಸ್ತಿ ಇದ್ದರೆ, ಅಥವಾ ಈ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ಸ್ ಜಾಸ್ತಿ ಅಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇವೆ. ಅದನ್ನು ಸರಿಪಡಿಸಲಿಕ್ಕೆ ಹೇಳ್ತೇವೆ. GBA ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರ್ ಅವರ ಸ್ಪಷ್ಟನೆ. ಕೇವಲ ಪ್ರಸಾರ ರಘು ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಯ್ತು ಕಮಿಷನರ್ ಸಾಹೇಬ್ರೆ, ನೀವು ಹೇಳಿದ ಹಾಗೆ 2 ದಿನ ನಾವು ಕಾಯ್ತೀವಿ. 2 ದಿನ ಟೈಮು. 2 ದಿನದ ಒಳಗಡೆ ಎಲ್ಲವೂ ಸರಿ ಹೋಗಬೇಕು. 2 ದಿನದ ಒಳಗಡೆ ಎಲ್ಲವೂ ಸರಿ ಹೋಗಲಿಲ್ಲ ಅಂದರೆ ಮತ್ತೆ ನಾವು ಸುದ್ದಿಯನ್ನು ಮಾಡ್ತೀವಿ. ಗುಂಡಿಯನ್ನು ಮುಚ್ಚೋವರೆಗೂ ನಾವು ವಿರಮಿಸೋದಿಲ್ಲ. GBA ಆಯುಕ್ತರಾಗಿರುವಂಥ ತಮಗೆ ಜವಾಬ್ದಾರಿ ಇದೆ. ದಯವಿಟ್ಟು ಜನರ ಹಿತವನ್ನು ಕಾಪಾಡಿ, ಗುಂಡಿಗೆ ಬಿದ್ದು ಸಾಯುವಂಥವರನ್ನ ರಕ್ಷಣೆ ಮಾಡಿ. ಸಿಲಿಕಾನ್ ಸಿಟಿಯ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗಾಗಲೇ ಮಾಡಿದಂತಹ ಅಭಿಯಾನ ಬಿಗ್ ಇಂಪ್ಯಾಕ್ಟ್ ಆಗಿದೆ. 2 ದಿನದೊಳಗೆ ಗುಂಡಿ ಮುಚ್ತೀವಿ ಅಂತ ಮುಖ್ಯ ಆಯುಕ್ತರು ಭರವಸೆಯನ್ನು ನೀಡಿದ್ದಾರೆ. GBA ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ಬನ್ನಿ ನೋಡೋಣ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ತಮಗೆ ಹದಗೆಟ್ಟ ರಸ್ತೆಯಿಂದ ನಿಧಾನಗತಿ ಸಂಚಾರ ಉಂಟಾಗಿ ನಮ್ಮ ಕ್ಲಾಸ್ ಮಿಸ್ ಆಗ್ತಾ ಇದೆ. ಜೊತೆಗೆ ಒಂದಿಷ್ಟು ಸವಾರು ನಮ್ಮ ಬೆನ್ನು ಮೂಳೆ ಕೂಡ ಇದೆ, ಈ ಒಂದು ರಸ್ತೆಯಿಂದ ಕಾರಣ ಆಗ್ತಿದೆ ಅನ್ನೋ ಆರೋಪವನ್ನು ಮಾಡಿದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ GBA ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರ ರಾವ್ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿಮ್ಮ ಪ್ರಕಾರ ಸದ್ಯ ಎಷ್ಟು ಗುಂಡಿದೆ ಸರ್? ಎಷ್ಟು ಮುಚ್ಚಲಾಗಿದೆ? ಇನ್ನೆಷ್ಟು ಪೆಂಡಿಂಗ್? ನಮ್ಮ ಫಿಗರ್ಸ್ ಪ್ರಕಾರ ಲಾಸ್ಟ್ ಇಯರ್ನಲ್ಲಿ ಒಂದು ಡ್ರೈವ್ ತೊಗೊಂಡ್ಬಿಟ್ಟು ಸಾಕಷ್ಟು ಗುಂಡಿಗಳನ್ನು ರಿಪೇರಿ ಮಾಡಿ ಬೇರೆ ಬೇರೆ ರಿಪೇರ್ ಕೆಲಸ ನಾವೀಗ ಶುರು ಮಾಡಿದ್ದೇವೆ. ಆದರೂ ಸಹ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಬರ್ಬೋದು. ಅದಕ್ಕೆ ಪ್ರಿವೆಂಟಿವ್ ಮೇಂಟೆನೆನ್ಸಿಗೆ ನಾವು ಸ್ವಲ್ಪ ಚೆಕ್ ಮಾಡಲಿಕ್ಕೆ ಹೇಳಿದ್ದೇವೆ. ಪ್ರತಿಯೊಂದು ಕಾರ್ಪೊರೇಷನ್ನಲ್ಲಿ 300 ಐಡೆಂಟಿಫಿಕೇಷನ್ ಆಗ್ತಾ ಇದೆ. ಇಟ್ ಮೇ ಬಿ ಮೋರ್ ಆಲ್ಸೋ. ಈ ಪ್ರೊಸೆಸ್ ಶುರುವಾಗುವಾಗ 1200 ಇದೆ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ವಾರ್ ಫುಟ್ಟಿಂಗ್ನಲ್ಲಿ ರಿಪೇರಿ ಮಾಡಿ ಸ್ವಲ್ಪ ರೋಡ್ ಸರಿಪಡಿಸಲಿಕ್ಕೆ ಹೇಳಿದ್ದೇವೆ. ಅದನ್ನು ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ಏಜೆನ್ಸೀಸ್ ಐಡೆಂಟಿಫೈ ಆಗಿದೆ ಆ್ಯಂಡ್ ಅವರು 1533ನಲ್ಲಿ ಕಂಪ್ಲೇಂಟ್ ಮಾಡಿದರೆ ಈ ಐದರ್ ವಿ ಆರ್ ಗೆಟಿಂಗ್ ದಿಸ್ ಜೆಟ್ ಪ್ಯಾಚರ್ ಅಥವಾ ನಮ್ಮ ಎಕೋಫಿಕ್ಸು ಯಾವುದಾದ್ರೂ ಮಾಡೆಲಲ್ಲಿ ತಕ್ಷಣವೇ ಅದನ್ನು ರಿಪೇರ್ ಮಾಡಿಸ್ಲಿಕ್ಕೆ 24-48 ಅವರ್ಸ್ ಒಳಗೆ ರಿಪೇರ್ ಮಾಡಲಿಕ್ಕೆ ಸಹ ನಿರ್ದೇಶನ ಕೊಟ್ಟಿದ್ದೇವೆ. ಸೊ ವಿ ಆರ್ ಮಾನಿಟರಿಂಗ್ ಅವರ್ ಕಂಪ್ಲೇಂಟ್ ಸೆಕ್ಷನ್ 1533 ಆ್ಯಂಡ್ ಏನಾದರೂ ನಮ್ಮ ರಸ್ತೆ ಗುಂಡಿ ಗಮನ ಆ್ಯಪ್ನಲ್ಲಿ ಸಹ ಬರ್ತಾ ಇದ್ದರೆ ವಿ ಆರ್ ಆಸ್ಕಿಂಗ್ ದೆಮ್ ಟು ಎನ್ಶ್ಯೂರ್ ಇಟ್ ಇಸ್ ರಿಪೇರ್ಡ್ ವಿದಿನ್ 48 ಅವರ್ಸ್. ನಿನ್ನೆ ರಿಪಬ್ಲಿಕ್ ರಿಯಲ್ ಚೆಕ್ ಮಾಡೋ ಸಂದರ್ಭದಲ್ಲಿ ನಗರದ ಹಲವು ಭಾಗ, ಅದರಲ್ಲೂ ಕೂಡ ಮುಖ್ಯ ರಸ್ತೆ ಮಲ್ಲೇಶ್ವರಂ ಆಗಿರ್ಬೋದು, ವೈಯಾಲಿ ಕಾವಲ್, ಮಡಿವಾಳ, ಇಂತಹ ಮುಖ್ಯ ರಸ್ತೆಗಳಲ್ಲಿ ಗುಂಡಿ ಇದೆ ಸರ್. ಅದಕ್ಕೆ ಮುಖ್ಯ ರಸ್ತೆನಲ್ಲಿಯೇ ವಿಶೇಷ ಗಮನ ಕೊಡ್ತಾ ಇದ್ದೇವೆ. ಇಲ್ಲಿ ಜಾಸ್ತಿ ಜನರು ತಿರುಗಾಡ್ತಾರೆ. ಕಾಲೇಜಿನಲ್ಲಿ ಬಹುತೇಕ ಸ್ವಲ್ಪ ಜಾಗದಲ್ಲಿ ದೊಡ್ಡ ಮಟ್ಟದ ರಿಪೇರಿ ತೊಗೊಳ್ಬೇಕಾಗ್ತದೆ. ಮಾತ್ರ ಎಲ್ಲೆಲ್ಲಿ ರೋಡ್ಸ್ ಎಲ್ಲ ಚೆನ್ನಾಗಿತ್ತು, ಅಲ್ಲಿ ಗುಂಡಿ ಬಂದಿದ್ದರೆ ಅದನ್ನು ಇಮಿಡಿಯೇಟ್ಲಿ ರಿಪೇರ್ ಮಾಡಿಸೋಕ್ಕೆ ಹೇಳ್ತೇವೆ. ಎರಡನೇ ಸಮಸ್ಯೆ ಏನಂತ ಹೇಳಿದರೆ, ಕೆಲವು ಜಾಗದಲ್ಲಿ ಈಗ ವಾಟರ್ ಟ್ಯಾಂಕ್ಸ್ ಬಂದುಬಿಟ್ಟು ಅದನ್ನು ಸ್ವಲ್ಪ ಅದರದ್ದು ಮೂಮೆಂಟ್ ಸ್ವಲ್ಪ ಜಾಸ್ತಿ ಇದ್ದರೆ, ಅಥವಾ ಈ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ಸ್ ಜಾಸ್ತಿ ಅಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇವೆ. ಅದನ್ನು ಸರಿಪಡಿಸಲಿಕ್ಕೆ ಹೇಳ್ತೇವೆ. GBA ಮುಖ್ಯ ಆಯುಕ್ತರಾಗಿರುವಂತಹ ಎಂ ಮಹೇಶ್ವರ ರಾವ್ ಅವರ ಸ್ಪಷ್ಟನೆ. ಕೇವಲ ಪ್ರಸಾರ ರಘು ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಯ್ತು ಕಮಿಷನರ್ ಸಾಹೇಬ್ರೆ, ನೀವು ಹೇಳಿದ ಹಾಗೆ 2 ದಿನ ನಾವು ಕಾಯ್ತೀವಿ. 2 ದಿನ ಟೈಮು. 2 ದಿನದ ಒಳಗಡೆ ಎಲ್ಲವೂ ಸರಿ ಹೋಗಬೇಕು. 2 ದಿನದ ಒಳಗಡೆ ಎಲ್ಲವೂ ಸರಿ ಹೋಗಲಿಲ್ಲ ಅಂದರೆ ಮತ್ತೆ ನಾವು ಸುದ್ದಿಯನ್ನು ಮಾಡ್ತೀವಿ. ಗುಂಡಿಯನ್ನು ಮುಚ್ಚೋವರೆಗೂ ನಾವು ವಿರಮಿಸೋದಿಲ್ಲ. GBA ಆಯುಕ್ತರಾಗಿರುವಂಥ ತಮಗೆ ಜವಾಬ್ದಾರಿ ಇದೆ. ದಯವಿಟ್ಟು ಜನರ ಹಿತವನ್ನು ಕಾಪಾಡಿ, ಗುಂಡಿಗೆ ಬಿದ್ದು ಸಾಯುವಂಥವರನ್ನ ರಕ್ಷಣೆ ಮಾಡಿ.